ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದ್ರೂ ಬ್ಲಾಗಿಂಗ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಸೊ ಆಬ್ವಿಯಸ್ಲಿ ವಿಡಿಯೋ ನೋಡ್ತಾ ಇದ್ರಿ ಅಂತಂದ್ರೆ ಬ್ಲಾಗಿಂಗ್ ಮಾಡ್ತಾನೆ ಇರ್ತೀರಾ. ಸೊ ನಿಮ್ಮ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಸೊ ವರ್ಡ್ ಪ್ರೆಸ್ ಆಗಿರ್ಬೋದು, ಬ್ಲಾಗರ್ ಅಲ್ಲೇ ಬ್ಲಾಗ್ ಇರ್ಬೋದು, ಏನ್ ಮಾಡ್ತೀರಾ, ಸರ್ಚ್ ಒಂದು ಕನ್ಸೋಲ್ ಅಲ್ಲಿ ಏನ್ ಮಾಡ್ತೀರಾ, ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀರಾ, ನಿಮ್ಮ ಒಂದು ಬ್ಲಾಗ್ ಅನ್ನ ಲಿಂಕ್ ಮಾಡ್ತೀರಾ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಬ್ಲಾಗು ಗೂಗಲ್ ಅಲ್ಲಿ ಸರ್ಚಬಲ್ ಬರುತ್ತೆ. ಸೊ ಅದ್ ಮಾಡೋದ್ರಿಂದ ನಮ್ಮ ಬ್ಲಾಗ್ಗೆ ಟ್ರಾಫಿಕ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಗೂಗಲ್ ಅಲ್ಲಿ ನಮ್ಮ ಒಂದು ಬ್ಲಾಗ್ ಶೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಂತಂದ್ರೆ ಬರೀ ನಾವು ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ಮಾಡಿದ್ರೆ ಅಷ್ಟೇ ಸಾಕ, ಇಲ್ಲಪ್ಪ ಅಂತಂದ್ರೆ ಬೇರೆ ಒಂದು ಸರ್ಚ್ ಕನ್ಸೋಲ್ಸ್ ಇರುತ್ತೆ. ಸೊ ಅಂತಂದ್ರೆ ಸರ್ಚ್ ಇಂಜಿನ್ಸ್ ಇರುತ್ತೆ ಬೇರೆ ಬೇರೆದು. ಸೊ ಅದರಲ್ಲೂ ನಾವು ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಈ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ ನಾವು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ವರ್ಡ್ ಪ್ರೆಸ್ ಅಲ್ಲಿ ಆಗಿರ್ಬೋದು, ಬ್ಲಾಗರ್ ಅಲ್ಲೇ ಆಗಿರ್ಬೋದು, ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕಂಟೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನ್ ಮಾಡ್ತೀವಿ, ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ನಮ್ಮ ಒಂದು ವೆಬ್ಸೈಟ್ ಅನ್ನ ಲಿಂಕ್ ಮಾಡ್ತೀವಿ. ಸೊ ಆವಾಗ ಏನಾಗುತ್ತೆ, ಗೂಗಲ್ ಕಡೆಯಿಂದ ಸರ್ಚ್ ಆಗೋದಕ್ಕೆ ಅಂದ್ರೆ ಇಂಪ್ರೆಷನ್ಸ್ ಸ್ಟಾರ್ಟ್ ಆಗ್ಬಿಟ್ಟು ಏನಾಗುತ್ತೆ, ನಮ್ಮ ಒಂದು ಬ್ಲಾಗ್ ಏನಾಗುತ್ತೆ ಗೂಗಲ್ ಅಲ್ಲಿ ತೋರಿಸೋದಕ್ಕೆ ಶುರು ಆಗುತ್ತೆ. ಹಾಗಂತಂದ್ರೆ ಬರೀ ಇದೇನಪ್ಪಾ ಅಂತಂದ್ರೆ ಗೂಗಲ್ ಅಲ್ಲಿ ಮಾತ್ರ ತೋರ್ಸೋದಕ್ಕೆ ಶುರು ಆಗುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಮೈಕ್ರೋಸಾಫ್ಟ್ ಅವ್ರದ್ದು ಏನೊಂದು ಸರ್ಚ್ ಇಂಜಿನ್ ಇದೆ, ಮೈಕ್ರೋಸಾಫ್ಟ್ ಎಡ್ಜ್. ಸೊ ಇದ್ರಲ್ಲಿ ಕೂಡ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಬ್ಲಾಗ್ ಅನ್ನ ಸರ್ಚ್ ಕನ್ಸೋಲ್ ಅಲ್ಲಿ ಹಾಕ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಕ್ರೋಮ್ ಎಷ್ಟು ಯೂಸ್ ಮಾಡ್ತಾರಲ್ಲ ಅಷ್ಟೇ ಜನ ಎಡ್ಜ್ ಅನ್ನ ಕೂಡ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಬ್ಲಾಗು ಎಡ್ಜ್ ಅಲ್ಲಿ ಕೂಡ ಶೋ ಆಗ್ಬೇಕು, ಸರ್ಚ್ ಅಲ್ಲಿ ಇಂಪ್ರೆಷನ್ಸ್ ಬರಬೇಕು. ಹಂಗಂತಂದ್ರೆ ನಾವೇನ್ ಮಾಡ್ಬೇಕು, ಸರ್ಚ್ ಕನ್ಸೋಲ್ ಅಲ್ಲಿ ಲಿಂಕ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ನಾವು ನಮ್ಮ ಒಂದು ಬ್ಲಾಗ್ ಅನ್ನ ಯಾವ ತರ ಲಿಂಕ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಹೋಗೋಣ, ಅಲ್ಲಿ ಯಾವ ತರ ಲಿಂಕ್ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ ಎಡ್ಜ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಮೈಕ್ರೋಸಾಫ್ಟ್ ಎಡ್ಜ್. ಸೊ ಇದರಲ್ಲಿ ನಾವೇನಪ್ಪಾ ಅಂತಂದ್ರೆ ಇವಾಗ ನಮ್ಮ ಒಂದು ಅಂದ್ರೆ ನಮ್ಮ ಒಂದು ಬ್ಲಾಗ್ ಅನ್ನ ಸರ್ಚ್ ಕನ್ಸೋಲ್ ಅಲ್ಲಿ ಹಾಕ್ತಾ ಇದೀವಿ. ಸೊ ಜಸ್ಟ್ ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ವೆಬ್ ಮಾಸ್ಟರ್. ವೆಬ್ ಮಾಸ್ಟರ್ ಟೂಲ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಬಿಂಗ್ ವೆಬ್ ಮಾಸ್ಟರ್ ಟೂಲ್ಸ್ ಅಂತ ಬರುತ್ತೆ. ಸೊ ಬಿಂಗ್ ಅನ್ನೋದೇನಪ್ಪಾ ಅಂತಂದ್ರೆ ಒಂದು ಮೈಕ್ರೋಸಾಫ್ಟ್ ಒಂದು ಸರ್ಚ್ ಇಂಜಿನ್. ಸೊ ಗೂಗಲ್ ಅವ್ರದ್ದು ಯಾವ ತರ ಇದೆಯಲ್ಲ ಕ್ರೋಮ್, ಸೊ ಅದೇ ತರ ಇದು ಮೈಕ್ರೋಸಾಫ್ಟ್ ಅವ್ರದ್ದು ಬಿಂಗ್. ಸೊ ಇದರಲ್ಲಿ ನಾವು ಲಿಂಕ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಬಿಂಗ್ ವೆಬ್ ಮಾಸ್ಟರ್ ಟೂಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬಿಂಗ್ದು ಓಪನ್ ಆಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಗೂಗಲ್ ಅಲ್ಲಿ ಯಾವ ತರ ನಾವು ಲಾಗಿನ್ ಆಗ್ತೀವಲ್ವಾ, ಸೊ ಅದೇ ತರ ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೈಕ್ರೋಸಾಫ್ಟ್ ಅಕೌಂಟ್ ಇದೆಯಾ ಅಥವಾ ಗೂಗಲ್ ಇದೆಯಾ ಅಥವಾ ಫೇಸ್ಬುಕ್ ಇದೆ ಅಂತ ಹೇಳ್ತಾರೆ. ಸೊ ನಮ್ದು ಗೂಗಲ್ ಇದೆ, ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಜಿಮೇಲ್ ಅಕೌಂಟ್ ಇಂದ ನಾವೇನ್ ಮಾಡೋಣ, ಲಾಗಿನ್ ಆಗೋಣ. ಸೊ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ನನ್ನ ಜಿಮೇಲ್ ಅಕೌಂಟ್ ಇಂದ ನಾನು ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಆದ ಕೂಡಲೇ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಕೇಳುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಗೂಗಲ್ ಅಲ್ಲಿ ಇದು ಏನಂತಂದ್ರೆ ನಂದು ಒಂದು ಏನು ಕ್ರೋಮ್ ಅಲ್ಲಿ ಒಂದು ಆಲ್ರೆಡಿ ಇದೆಯಲ್ಲ ಸರ್ಚ್ ಕನ್ಸೋಲ್ ಅಲ್ಲಿ, ಅದೇ ತರ ನಾನು ಬಿಂಗ್ ಅಲ್ಲಿ ಕೂಡ ಸರ್ಚ್ ಕನ್ಸೋಲ್ ಅನ್ನ ಹಾಕ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಬಿಂಗ್ ಅಲ್ಲಿ ಕೂಡ ನಂದು ಇಂಪ್ರೆಷನ್ಸ್ ಇದೆ, ಕ್ಲಿಕ್ಸ್ ಕೂಡ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಆಡ್ ಎ ಸೈಟ್ ಅಂತ ಮಾಡ್ತೀನಿ ಇಲ್ಲಿ. ಸೊ ಆಡ್ ಎ ಸೈಟ್ ಅಂತ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಸೈಟ್ URL ನಾನು ಹಾಕ್ಬೇಕು. ಸೊ ನಾನು ಯಾವ್ದು ಹಾಕ್ತೀನಪ್ಪ ಅಂತಂದ್ರೆ ನನ್ನ ಫ್ರೀ SEO ಟೂಲ್ಸ್ ನಾನು ಇಲ್ಲಿ ಹಾಕ್ತೀನಿ. ಫ್ರೀ ಟೂಲ್ಸ್ ಟು SEO ಅಂತ ಇದೆಯಲ್ಲ, ಸೊ ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ನನ್ನ URL. ಇಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಗೂಗಲ್ ಸರ್ಚ್ ಕನ್ಸೋಲ್ ಇಂದ ಇಂಪೋರ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ನೀವು ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ಹಾಕಿರ್ತೀರಲ್ಲ, ಈಸಿಯಾಗಿ ನೀವೇನ್ ಮಾಡ್ಬೋದು, ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಾಕು. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆಟೋಮೆಟಿಕಲಿ ಅಲ್ಲಿ ಯಾವ್ದು ಇದೆಯಲ್ಲ ಆಟೋಮೆಟಿಕಲಿ ಬಿಂಗ್ ಅಲ್ಲಿ ಸರ್ಚಬಲ್ ಬಂದ್ಬಿಡುತ್ತೆ. ಸೊ ನಾನು ಇಂಪೋರ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸೊ ಎಲ್ಲನ್ ಕೇಳುತ್ತೆ ಅಷ್ಟು ಕಂಟಿನ್ಯೂ ಅಲೋ ಕೊಡ್ತಾ ಹೋದ್ರಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇಂಪೋರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಇಂಪೋರ್ಟ್ ಆಗಿದೆ. ಸೊ ಫ್ರೀ ಟೂಲ್ಸ್ ಟು SEO, ಸೊ ಇದು ಕೂಡ ನಾನು ಇಂಪೋರ್ಟ್ ಮಾಡ್ಕೋತೀನಿ. ಸೊ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಆಟೋಮೆಟಿಕಲಿ ಏನಾಗುತ್ತೆ, ಇದು ಕಂಪ್ಲೀಟ್ ಆಗಿ ಬಿಂಗಿಗೆ
ಓವರ್ ರೀಡ್ ಆಗುತ್ತೆ ಅಂತಂದ್ರೆ ಅಲ್ಲಿಂದ ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ ಇದಕ್ಕೂ ಕೂಡ ಬಿಂಗಿಗೂ ಕೂಡ ಲಿಂಕ್ ಆಗ್ಬಿಡುತ್ತೆ. ನೀವು ಯಾವುದೇ ತರಹದ ಎಕ್ಸ್ಟ್ರಾ ಆಡ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಇಷ್ಟು ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನೀವು ಯಾರಾದ್ರೂ ಅವರ ಒಂದು ಬಿಂಗ್ ಬ್ರೌಸರ್ ಅಲ್ಲಿ ಅಂತಂದ್ರೆ ಬಿಂಗ್ ಒಂದು ಸರ್ಚ್ ಇಂಜಿನ್ ಅಲ್ಲಿ ಯಾರಾದ್ರೂ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಬ್ಲಾಗ್ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸರ್ಚ್ ಕನ್ಸೋಲ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, freetools.seo.com ಸೊ ಆಡ್ ಆಗಿದೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಆಟೋಮೆಟಿಕಲಿ ನೀವು ಆಡ್ ಮಾಡ್ಕೋಬಹುದು. ಸೊ ನಮ್ದು timesofhindu.co.in ಕೂಡ ಆಡ್ ಇದೆ ನೋಡ್ಬೋದು. ಸೊ ಇಂಪ್ರೆಷನ್ಸ್ ಅದು ಇದು ಎಲ್ಲ ಇದರಲ್ಲಿ ತೋರಿಸುತ್ತೆ. ಸೊ ಕೆಲವೊಬ್ರು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಕಮ್ಮಿ ಕ್ರೋಮನೇ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಔಟ್ಸೈಡ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಜಾಸ್ತಿ ಬಿಂಗ್ ಅನ್ನ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಲಿಂಕ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಒಳ್ಳೇದು, ಯಾಕಂತಂದ್ರೆ ಅದರಿಂದ ಕೂಡ ಸ್ವಲ್ಪ ಟ್ರಾಫಿಕ್ ಬರೋದಕ್ಕೆ ನಮಗೆ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.